ಗಿಲ್ಲಿನೇ ಎಲ್ಲರಿಗೂ ಟಾರ್ಗೆಟ್, ಎಸ್ಪೆಷಲಿ ಕಾವ್ಯಾಗ. ಅಂಡ್ ಈ ಸಲ ಸುದೀಪ್ ಸರ್ ಹೇಳ್ದಂಗೆ ಯಾವ್ದೇ ಟಾಸ್ಕ್ ಇರಲ್ವಾ ಗುರು. ಸಾಟರ್ಡೆ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಮ್ ರಘುಬೈಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ದು. ಅದೇ ಸಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಬಂದ್ಬಿಟ್ಟು ಒಂದ್ ಮಾತು ಹೇಳ್ತಾರೆ, ಈ ವಾರ ನನ್ನ ಮನೇಲಿರೋ ಎಲ್ಲರೂ ನಾಮಿನೇಟ್ ಮಾಡ್ತಾ ಇದೀನಿ ಅಂಡ್ ಈ ವಾರ ಯಾವ್ದೇ ರೀತಿ ಟಾಸ್ಕ್ ಇರಲ್ಲ ಅಂತ ಹೇಳ್ತಾರೆ. ಈ ತರ ಹೇಳಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಹೋದ್ ವಾರ ಆಗಿ ಜಗಳಗಳು ಗುರು. ಲಿಟ್ರಲಿ ಹೋದ್ ವಾರ ಜಗಳ ಆಡ್ತಾರೆ ಎಷ್ಟು ಜಗಳ ಆಡ್ತಾರೆ ಅಂದ್ರೆ ಯಾರು ಏನ್ ಮಾತಾಡ್ತಾರೋ ಶಾಲೆನೂ ಅರ್ಥ ಆಯ್ತಿಲ್ಲ. ಲಿಟ್ರಲಿ ಜಗಳ ಆಡ್ತಿದ್ರು ಎಲ್ಲರೂ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ಅದ್ರಲ್ಲೂ ರಾಶಿಕಾ, ರಕ್ಷಿತಾ, ಅಶ್ವಿನಿ ಅವರಲ್ಲ 4 ಜನ ಬಜರಿದಿರು. ಈ ರಕ್ಷಿತಾ ಮತ್ತೆ ಅಶ್ವಿನಿ ಹೋಗ್ಲಿ ಬಿಡು ಗುರು. ಅದೇ ರಾಶಿ ಮತ್ತೆ ರಾಶಿಕಾ ಅವರಲ್ಲ, ಅವರಿಬ್ರೆ ನಾಮಿನೇಟ್ ಮಾಡ್ಕೊಂಡು ಎಲಿಮಿನೇಷನ್ ಆಗಿ ಫಸ್ಟ್ ಹೋಗ್ಬಿಡೆ ಗುರು ಈ ಮನೆಯಿಂದ. ಇಡೀ ಮನೆ ಕಿತ್ತಾಡ್ ಸಾಯ್ತಾ ಇದೆ. ಆದ್ರೆ ಇವರಿಬ್ರು ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್ ನನ್ ಮಕ್ಕಳನ್ನ. ಇವತ್ ಬೆಳಗ್ಗೆ ಪ್ರೋಮೋ ನೋಡಿದೆ ಗುರು, ಮತ್ತೆ ಜಗಳ. ಅದು ಯಾರಿಗೆ? ಗಿಲ್ಲಿ ಮತ್ತೆ ರಾಶಿಗೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ನಾನ್ ಸಾಟರ್ಡೆ ಇಂದ ಕಾಯ್ತಾ ಇದ್ದೆ ಗುರು, ಈ ವಾರ ಯಾರು ಹೋಯ್ತಾರೆ ಅಂತ. ಅರೆ ವೈಲ್ಡ್ ಕಾರ್ಡ್ ಅಲ್ಲಿ ಕಳಿಸ್ಕೊಳ್ಳೋದು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲಿಮಿನೇಟ್ ಆಗ್ಬಿಡೈತೆ. ಈ ವಾರ ಸುದೀಪ್ ಸರ್ ಬೇರೆ ಯಾವ್ದು ಟಾಸ್ಕ್ ಇಲ್ಲ ಅನ್ಬಿಟ್ಟವ್ರೆ. ನೋಡೋಣ ಎಲ್ಲರೂ ಹೆಂಗ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ. ಗಿಲ್ಲಿ ಅಂತೂ ಮಿಸ್ ಇಲ್ಲ, ಯಾವ್ದಾರು ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡ್ತಾನೆ. ನಂಗೆ ಯಾರು ಏನಾದ್ರೂ ಎಂಟರ್ಟೈನ್ಮೆಂಟ್ ಕೊಡ್ಲಿ ಗುರು, ಆದ್ರೆ ಇವರಿಬ್ರು ಮಾತ್ರ ನಂಗೆ ಎಂಟರ್ಟೈನ್ಮೆಂಟ್ ಕೊಡಬಾರ್ದು. ನೋಡಿದ್ರೆ ಇರಿಟೇಷನ್ ಗುರು, ನಂಗೆ ಗೊತ್ತಿಲ್ಲ ನಂಗೆ ಏನ್ ಇಷ್ಟೊಂದು ಇರಿಟೇಷನ್ ಆಗುತ್ತೆ ಅಂತ. ಆದ್ರೆ ಇವರಿಬ್ರು ನೋಡಿದ್ರೆ ಇರಿಟೇಷನ್ ನಂಗೆ.